ಕಳೆದ ವಾರ ಆಡಿಷನ್ ಹಾಗೆ ಈ ವಾರ ಜಡ್ಜಸ್ ಸ್ಪರ್ಧಿ ವೇದಿಕೆ ಮೇಲೆ ಹತ್ತಕ್ಕಿಂತ ಮುಂಚೆ ಕಣ್ಣಿಗೆ ಪಟ್ಟಿಯನ್ನ ಕಟ್ಕೋತಾರೆ. ಪ್ರತಿ ಸ್ಪರ್ಧಿಗೂ 100 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಇಬ್ಬರು ಜಡ್ಜಸ್ ತಮಗೆ ಇಷ್ಟ ಆಗಿ ಕಣ್ಪಟ್ಟಿ ಬಿಚ್ಚಿ ಅಂಗೀಕಾರದ ಮುದ್ರೆಯನ್ನ ಒತ್ತಿದ್ರೆ ಸೆಲೆಕ್ಟೆಡ್ ಆದ್ರು ಅಂತ. ಇಬ್ಬರಲ್ಲಿ ಒಬ್ರು ಮಾತ್ರ ಮುದ್ರೆ ಒತ್ತಿದ್ದಾರೆ ಅಂತಂದ್ರೆ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಇಬ್ರು ತಮ್ಮ ಅಂಗೀಕಾರ ಮುದ್ರೆ ಕೊಡ್ಲಿಲ್ಲ ಅಂತಂದ್ರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಸೊ ಶುರು ಮಾಡೋಣ. ಏನ್ ನಿನ್ನ ಹೆಸರು? ವಿಷ್ಣು. ವಿಷ್ಣು. ಎಷ್ಟು ಏಜ್ ನಿನಗೆ? 6. ಅಷ್ಟೇನಾ? ಇಷ್ಟನಾ ನಿಂಗೆ ಹಾಡಾಡೋದು? ಹೌದು, ತುಂಬಾ ಇಷ್ಟ. ಯಾಕೆ ಇಷ್ಟ? ಯಾಕಂದ್ರೆ ನಂಗೆ ಹಾಡಕ್ ಇಷ್ಟ. ವೆರಿ ಗುಡ್. ನಂಗೆ ಸಂಗೀತನೇ ತುಂಬಾ ಇಷ್ಟ. ಕರೆಕ್ಟ್. ಈಗ ಜಡ್ಜಸ್ ಕೂತಿದಾರಲ್ಲ ಅಲ್ಲಿ, ಅವರಿಬ್ರು ಆ ಮುದ್ರೆ ಒತ್ತಲೇ ಇಲ್ಲ ನಿನ್ ಹಾಡಿಗೆ. ಏನ್ ಮಾಡ್ಬೇಕಾಗಿತ್ತು ಹಾಡು ಕೇಳಾದ್ಮೇಲೆ ಅವರು? ಮುದ್ರೆ ಒತ್ತಬೇಕಿತ್ತು. ಅಲ್ವಾ? ಒತ್ತಿಲ್ಲ. ಕೇಳ್ತೀಯ ನೀನೆ ಯಾಕೆ ಅಂತ? ಯಾಕೆ? ಕೂತ್ಕೋ ಬಾ, ಇಲ್ಲಿ ಕೂತ್ಕೋ. ಇಲ್ಲಿ ವಿಪಿ ಸರ್, ವಿಪಿ ಸರ್, ಯಾಕೆ ಮುದ್ರೆ ಒತ್ತಿಲ್ಲ? ಯಾಕೆ ಮುದ್ರೆ ಒತ್ತಿಲ್ಲ? ವಿಷ್ಣು ನಿಮ್ಮ ಹೆಸರಾ? ಫುಲ್ ಹೆಸರು ವಿಷ್ಣು ವಸಿಷ್ಠ. ವಸಿಷ್ಠ. ವಿಷ್ಣು, ಚೆನ್ನಾಗಿ ಹಾಡಿದೆ ಕಣೋ ನೀನು. ಹೌದು, ಬಹಳ ಕ್ಯೂಟ್ ಆಗಿದೆ ಕಣೋ ನೀನು. ಗೊತ್ತು. ಓಕೆ, ಅರ್ಜುನ್ ಸರ್ ಹತ್ರ ಮಾತಾಡು ಫನ್ ಆಗಿ. ಅರ್ಜುನ್ ಸರ್. ಎಸ್ ವಿಷ್ಣು. ನೀವ್ ಯಾತಕ್ಕೆ ಮುದ್ರೆ ಒತ್ತಲಿಲ್ಲ? ನೀನು ಹಿಂಗೆ ಕೇಳಿದ್ರೆ ನಾನು ಏನು ಮಾಡಲಿ? ತಗೊಳ್ಳೋ. ಅಯ್ಯೋ. ಈಗ ನಿಂಗೆ ರಾಗಗಳೆಲ್ಲ ಗೊತ್ತಾ? ಹೇಳು. ಎಲ್ಲ ಮೇಳಕತ್ತ ರಾಗನೂ ಗೊತ್ತು. ಕರ್ನಾಟಕ, ಕನಕಾಂಗಿ, ರತ್ನಾಂಗಿ, ಗಾನಮೂರ್ತಿ, ಹಂಗೆ ಎಲ್ಲ ಗೊತ್ತಾ ನಿಂಗೆ? ಎಲ್ಲ ಗೊತ್ತು. ಹಾಳು ಹೇಳು ಹೇಳು ಹೇಳು. ಎಷ್ಟು ಮೇಳಕ್ಕೆ ಅರ್ಥ ಇದೆ ಹೇಳು? 72. ಕರೆಕ್ಟ್. ನಾನು ಯಾವ್ದು ರಾಗ ಹೇಳ್ತೀನಿ, ಕಂಡಿಡಿತೀಯಾ? ಯಾದಾರ? ನಿಂಗೆ ಚಾಲೆಂಜ್ ಆಗ್ತಾವನೆ ಅವನು. ಹೌದೇನಾ? ಯಾವ್ದಾರ? ಸಾರೆ ಗ ಮ ಪದ ನಿ ಸ. ಶಂಕರಾಭರಣ. ಸಾರೆ ಗ ಮ ಪದ ನಿ ಸ. ಮಾಯಾ ಮಾಡವ ಗೌಳ. ಪ ಸ. ಹೇಳಿ. ನಾನೇ ಯೋಚಿಸ್ತಾ ಇದ್ದೀನಿ ಯಾವ್ದನ್ನ ಸ್ವಲ್ಪ ಟ್ರಿಕಿ ಆಗಿ ಕೊಡೋಣ ಅಂತ. ಸರ್ ಆಮೇಲೆ ಅವ್ನು ಏನ್ ಯೋಚನೆ ಮಾಡ್ತಿಲ್ಲ, ಹಿಂಗ ಆರಾಮಾಗಿ ದೇವ್ರ ತರ ಕೂತಿದ್ದಾನೆ. ಓ ವಿಷ್ಣು ಅಲ್ವಾ ಅವನ ಹೆಸರು? ಆಲಾಪೆಲ್ಲ ಮಾಡ್ರೆ ನಂಗೆ ಗೊತ್ತಾಗಲ್ಲ. ಸರಿ, ಸ್ವರಗಳು ಹಾಡ್ತೀನಿ. ಸರೆ ಗ ಮ ಪದ ನಿ ಸ. ಸ ನಿ ಧ ಪ ಮ ಗ ರೆ ಸ. 10th ಚಕ್ರ 3rd ರಾಗ. ಹೌದೇನಾ? ನನಗೆ ಅಷ್ಟು ನಂಗೆ ಗೊತ್ತಾಯ್ತು. ಈಗ ಸಿಂಹೇಂದ್ರ ಮಧ್ಯಮ. ಅವನು ಸ್ಟೈಲ್ ಆಗಿ ಕೊಟ್ಟೋನೆ. ಕೊಡು. ಯಾರೋ ನೀನು? ಯಾರೋ ನೀನು? ವಿಷ್ಣು. ಕರೆಕ್ಟ್. ವಿಷ್ಣು ಗಣ, ನೀನೇ ವಿಷ್ಣು ಗಣ. ರೇ ಗ ಮ ಪದ ನಿ ಸ ನಿ ದ ಪ ಗ ರೇ. ಹೇಮಾವತಿ. ವಿಷ್ಣು ಯು ಆರ್ ಜೀನಿಯಸ್. ನೀನ್ ಜೀನಿಯಸ್ ಕಣೋ. ನೀನು ಆಕ್ಚುಲಿ ಸಂಗೀತ ಶಾಸ್ತ್ರ ಬರೀಬೇಕು.
ನೀನು ಮಹಾಜ್ಞಾನಿ. ನೀನು ಹಾಡನ್ನ ಕಲಿತಾ ಇರೋ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಸಂಗೀತ ಶಾಸ್ತ್ರ ಅದನ್ನೆಲ್ಲ ನೀನು ಚೆನ್ನಾಗಿ ಸ್ಟಡಿ ಮಾಡು. ಯಾಕಂದ್ರೆ ನಿನ್ನಲ್ಲಿ, ನಿನ್ನ ಮೆದುಳಲ್ಲಿ ಆ ಶಕ್ತಿ ಇದೆ, ಗ್ರಹಿಸುವ ಶಕ್ತಿ ಮತ್ತೆ ಅದನ್ನ ಸಂಗ್ರಹಿಸುವ ಶಕ್ತಿ. ವೆರಿ ಪ್ರೌಡ್ ಆಫ್ ಯು ಮಗುವೆ. ಸರಿ, ನಿನಗಿಷ್ಟು ಸಂಗೀತ ಜ್ಞಾನ ಇರೋನ್ಗೆ ಅರ್ಹತೆ ಇದೆ ಅಂತ ನಾನು ಭಾವಿಸ್ತೀನಿ. ಐ ವಿಲ್ ಆಲ್ಸೋ ಸೆಲೆಕ್ಟ್ ಯು. ಓಕೆನಾ? ಓಕೆ. ಆ ರಾಗಗಳೆಲ್ಲ ಕಂಡಿದ್ಬಿಟ್ಟಿಯಲ್ಲ ಜ್ಞಾನಿ. ನಿನಗಿಲ್ದಿರೋ ವೇದಿಕೆನೇನು ತಗೊಳ. ವಿಷ್ಣು ಸೆಲೆಕ್ಟ್ ಆಗಿದ್ಯಾ? ಕೈ ಕೊಡು. ಇವತ್ತು ಸರಿಗಮಪ ಕಾರ್ಯಕ್ರಮದಲ್ಲಿ 6 ವಯಸ್ಸಿನ ಮಗುವಲ್ಲಿರುವಂತಹ ಸಂಗೀತ ಜ್ಞಾನ ಅವನನ್ನ ಗೆಲ್ಲಿಸಿದೆ. ವಿಷ್ಣುವರ ತಂದೆ ತಾಯಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಲ್ಲ ವಿಷ್ಣು, ನಿಂಗೆ 6 ಅಲ್ವಾ ಇಯರ್ಸ್ ಈಗ? ಹೌದು. ನೀನ್ ಹೆಂಗೋ ಇಷ್ಟು ನೆನ್ಪಿಟ್ಕೋತೀಯಾ? ನಾನು ನೆನ್ಪಿಟ್ಕೊಂಡಿದ್ದೀನಿ. ನನ್ನ Correct. ಮೈಂಡ್. ಯಾವಾಗಿಂದ ಕಲಿಯಕ್ ಸ್ಟಾರ್ಟ್ ಮಾಡಿದ್ ನೀನು? ನಾನು ತುಂಬಾ ಮುಂಚೆ ಹಿಂದಿನ ಶುರು ಮಾಡಿದ್ದೆ. ವೆರಿ ಗುಡ್. ಅಮ್ಮನ ಹೊಟ್ಟೆಲಿದ್ದಾಗಲೇ ನೀನ್ ಕಲಿಯೋದಕ್ಕೆ ಶುರು ಮಾಡ್ಬಿಟ್ಟಿದ್ಯಾ ನೀನು? ನಾನು ಸಂಗೀತ ಪಾಠಕ್ಕೆ ಹೋಗ್ತಾ ಇದ್ದೆ. ಈವನ್ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ ನಾನು ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೆ. ಮತ್ತು ಅವನು 2.5 ವರ್ಷ ಇದ್ದಾಗ ನಾನು ಸುಮ್ಮನೆ ಟ್ರೈ ಮಾಡಿದೆ ಹಾಡಿ, ಸ್ವರಗಳು ಹಾಡಿ. ಹಿ ವಾಸ್ ಏಬಲ್ ಟು ಪಿಕ್ ಇಟ್ ಅಪ್. ಅವನು ಒಂದು 20-25 ರಾಗಗಳು ಐಡೆಂಟಿಫೈ ಮಾಡ್ತಾ ಇದ್ದ. ಅವಾಗಂದರೆ ಸುಮ್ಮನೆ ಆಲಾಪನೆ ಥರ ಮಾಡ್ತಿದ್ದೆ, ಸ್ವರಗಳು ಹಾಡ್ತಾ ಇದ್ದೆ, ಬೇರೆ ಬೇರೆ ಪ್ಯಾಟ್ರನ್ಸು, ಆ ರಾಗದ ಕ್ಯಾಚ್ ಟ್ಯೂನ್ಸ್ ಎಲ್ಲ ಪಿಕ್ ಮಾಡ್ದೆ. ಸಣ್ಣ ಮೈನ್ಯೂಟ್ ಡಿಫ್ರೆನ್ಸು ಅದು ಅವನಿಗೆ ಗೊತ್ತಾಗ್ತಿತ್ತು. ಒಂದು 4-4.5 ವರ್ಷ ಇದ್ದಾಗ ಆಮೇಲೆ ಓಕೆ ಇದೆಲ್ಲ ಗೊತ್ತಾಗ್ತಿದೆಯಲ್ಲ, ಲೆಟ್ ಮಿ ಟ್ರೈ ಈ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿ ಚಕ್ರಗಳು ಎಲ್ಲ ನಾನು ಅವನಿಗೆ ಊಟ ಮಾಡಿಸ್ತಾ, ಸ್ನಾನ ಮಾಡಿಸ್ತಾ, ಆಟ ಆಡಿಸ್ತಾ ಹೇಳ್ಕೊಟ್ಟಿದ್ದೆ. ಈ 6 ವಯಸ್ಸಿನ ಮಗು ಆಳಕ್ಕಿಳಿದಿದ ನೋಡಿ. ಅವನು ಅದು ಸಂಸ್ಕಾರ ಅವರು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ನಿಗೆ ಒಳ್ಳೆ ಟ್ರೈನಿಂಗ್ ಕೊಡಿ. ಐ ಆಮ್ ಶ್ಯೂರ್ ಹಿ ಕ್ಯಾನ್ ಪ್ರಾಬಬ್ಲಿ ಡೂ ಇಟ್. ಈಸ್ ಎ ವೆರಿ ಟ್ಯಾಲೆಂಟೆಡ್ ಕಿಡ್. ಇವನು ಕೂಡ ಸ್ಪೆಷಲ್ ಕಂಟೆಸ್ಟೆಂಟ್ ಆಗೇ ಬರ್ತಾನೆ. ಯಾಕೆಂದ್ರೆ ಈ ಮಗುಗೆ ಒತ್ತಡ ಕೊಡೋದು ಬೇಡ, ಹೌದು. ಸ್ಪರ್ಧೆ ಅನ್ನೋ ಟೆನ್ಷನ್ ಬೇಡ ಇವ್ರಿಗೆ. ಹೌದು ಸರ್. ಅವನ ಜ್ಞಾನ ಹಂಗೆ ಬೆಳಗಲಿ. ಹೌದು. ಬರ್ತಾ ಇರು ನೀನಾದ್ರೆ, ನಿನ್ನ ಜ್ಞಾನದ ಜ್ಯೋತಿಯಲ್ಲಿ ಬೆಳಗ್ತಾ ಇರಲಿ. ಓಕೆನಾ? ಥ್ಯಾಂಕ್ ಯು ಸರ್. ಹೌದು, ಥ್ಯಾಂಕ್ ಯು. ವೆಲ್ಕಮ್ ಟು ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19.